ಕಣ್ಣನ್ನು ಮುಚ್ಚಿರಿ, ಕೈಯನ್ನು ಕ್ರಾಸ್ ಮಾಡ್ಕೊಳ್ಳಿ ಮತ್ತು ಕಾಲನ್ನು ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕುಳಿತರು ಆಸನದ ಮೇಲೆ ಕುಳಿತುಕೊಳ್ಳಿ. ಆರಾಮಾಗಿ ನಾವು ಧ್ಯಾನ ಮಾಡೋಣ. ಹುಣ್ಣಿಮೆ ಧ್ಯಾನ ನಿಮಗೆ ಹೆಚ್ಚು ಇರುತ್ತದೆ. ಇವತ್ತು ಹುಣ್ಣಿಮೆ ಧ್ಯಾನ ಎನರ್ಜಿ ಜಾಸ್ತಿ ಇರುತ್ತದೆ. ಅದ್ಭುತವಾದ ಧ್ಯಾನ. ಮೈ ಸಡಿಲವಾಗಿ ಬಿಟ್ಟುಕೊಳ್ಳಿ. ಹಗುರವಾಗಿ ಭುಜಗಳು, ಹುಬ್ಬುಗಳು ಒಂಥರ ಉದುಡ್ಕೊಳ್ಬಾರ್ದು. ಹಗುರಾಗಿ ಹೂವಿನಲ್ಲಿ ಅರಳಿರಬೇಕು. ಆ ಟೈಪು ನಾವು ಆರಾಮಾಗಿ ಕುಳಿತುಕೊಳ್ಳಬೇಕು. ಇದು ಬುದ್ಧನ ಆನಾಪಾನಾಸತಿ ಧ್ಯಾನ. ಸುಭಾಷ್ ಪತ್ರಿಜಿಯವರು ಇದನ್ನು ಆನಾಪಾನಸತಿ ಧ್ಯಾನವನ್ನು ಅತಿ ಸರಳವಾದ ರೀತಿಯಲ್ಲಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಈ ಧ್ಯಾನವನ್ನು ಮಾಡೋದರಿಂದ ನಮಗೆ ಫುಲ್ ಎನರ್ಜಿ ಬರುತ್ತದೆ. ಅದ್ಭುತವಾದ ಧ್ಯಾನವಾಗುತ್ತದೆ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬಹುದು. ಆರಾಮಾಗಿ ಕುಳಿತುಕೊಳ್ಳಿ. ವಿಚಾರಗಳು ಬಂದರೂ ಬರಲಿ, ನೀವು ಕಣ್ಣು ಮುಚ್ಚಿ ಮತ್ತು ಉಸಿರಿನ ಮೇಲೆ ಗಮನವಿರಬೇಕು. ಈ ಉಸಿರಾಟುವ ಮೂಗಿನ ಮೇಲೆ ಗಮನವಿರಬೇಕು. ಶ್ವಾಸದ ಮೇಲೆ ಗಮನ.